ಇನ್ನೇನು ಬಿಗ್ ಬಾಸ್ಗೆ ಕ್ಷಣಗಣನೆ ಆರಂಭವಾಗ್ಬಿಡ್ತು. ನೀವು ನೋಡ್ತಾ ಇರೋ ಬಿಗ್ ಬಾಸ್ ಇನ್ನ ನಾಳೆಯಿಂದ ಇರಲ್ಲ, ಮುಗಿದೋಯ್ತು ಬಿಗ್ ಬಾಸ್. ಜೊತೆಗೆ ಯಾರೆಲ್ಲ ವಿನ್ ಆಗ್ತಾರೆ ಅನ್ನೋ ಒಂದು ಕುತೂಹಲ ಇಡೀ ಕರ್ನಾಟಕಕ್ಕೆ ಕಾಡ್ತಾ ಇದೆ. ಇಷ್ಟು ಅಭೂತಪೂರ್ವವಾದ ಬೆಂಬಲ ಇಲ್ಲಿವರೆಗೂ ಬಿಗ್ ಬಾಸ್ ಇತಿಹಾಸದಲ್ಲಿ ಸಿಕ್ಕಿದ್ದಿಲ್ಲ. ಯಾಕಂದ್ರೆ ಕಳೆದ ಬಾರಿ ಹನುಮಂತನಿಗೆ 5 ಕೋಟಿ ಜನ ವೋಟ್ ಮಾಡಿದ್ರೆ, ಈ ಬಾರಿ ಕಿಚ್ಚ ಸುದೀಪ್ ಅವರು ಒಂದು ತೋರಿಸಿದ ಪ್ರಕಾರ 37 ಕೋಟಿ ಜನ ಇಲ್ಲಿವರೆಗೂ ಪ್ಲಸ್ ವೋಟಿಂಗ್ ಅನ್ನ ಮಾಡಿದ್ದಾರೆ. ಇನ್ನು ನಿಮ್ಗೆ ಸಮಯ ಮಿಂಚಿಲ್ಲ, ಕಾಲ ಮಿಂಚಿಲ್ಲ. ನೀವು ನಿಮ್ಗೆ ಇಷ್ಟವಾದ ಅನ್ನೋದನ್ನ ನೀವು ನಿಮ್ಮ ಮೇಲೆ ಬಿಟ್ಟಿರೋದು. ಜೊತೆಗೆ ಕೊನೆಗೂ ನೀವು ನೋಡ್ತಾ ಇದ್ದೀರಾ ವಿನ್ ಆಗೋ ವ್ಯಕ್ತಿ ಯಾರಂತ ನಿಮ್ಗೆಲ್ಲ ಈಗಾಗಲೇ ಗೊತ್ತಾಗ್ತಾ ಇದೆ. ಜೊತೆಗೆ ಫಸ್ಟ್ ಯಾರಿರ್ತಾರೆ, ಸೆಕೆಂಡ್ ಯಾರಿರ್ತಾರೆ, ಥರ್ಡ್ ಯಾರಿರ್ತಾರೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು. ಬಿಗ್ ಬಾಸ್ ಮನೆಯಲ್ಲಿ ಕಟ್ಟ ಕಡೆಯ ಪ್ಲಾನ್ ಈಗ ಒಂದು ಚೇಂಜ್ ಆಗಿದೆ. ಏನ್ ಚೇಂಜ್ ಅಂದ್ರೆ, ಪ್ರತಿಯೊಬ್ಬರು ನೀವೇನ್ ಅನ್ಕೊಂತಾ ಇದೀರಿ, ಇವ್ರು ಗೆಲ್ತಾರೆ ಅವ್ರು ಗೆಲ್ತಾ ಇದಾರೆ ಅಂತ. ಬಟ್ ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಗೆದ್ರೆ ಹೇಗಿರುತ್ತೆ ಒಂದು ಊಹಿಸ್ಕೊಳ್ಬಿಡಿ. ಯಾಕಂದ್ರೆ ಇಲ್ಲಿ ವ್ಯಕ್ತಿತ್ವ ಆಟಕ್ಕಿಂತ ಕಾಮಿಡಿ ಆಟ ಗೆಲ್ಸೋದಾದ್ರೆ ಖಂಡಿತ ನೀವು ಬಿಗ್ ಬಾಸ್ ಶೋನ ಯಾಕೆ ಮಾಡ್ತೀರಿ? ಇದನ್ನ ಕಾಮಿಡಿ ಶೋ ಮಾಡ್ಬಿಡಿ. ಇನ್ನು ನೆಕ್ಸ್ಟ್ ಟೈಮ್ ನೀವು ಕರಿಬೇಕಾದ್ರೆ ಆ ಕಡೆ ಜನನೇ ಕರೆಸ್ಬಿಡಿ. ಯಾಕಂದ್ರೆ ಇದನ್ನ ಕರ್ನಾಟಕ ನೋಡೋದಂತ ಅಲ್ಲ, ಕೇವಲ ನೀವು ಮಂಡ್ಯ, ಹಾಸನ, ಆ ಕಡೆ ರಾಮನಗರ ಅಲ್ಲಿದವ್ರಷ್ಟೇ ಕರಿತಿರಾದ್ರೆ ಖಂಡಿತ ಅಲ್ಲಿದವ್ರಿಗಾಗಿ ಈ ಶೋ ಅನ್ನ ಮೀಸಲಿಡಿ. ಒಂದು ಜೊತೆಗೆ ಇದು ನೀವು ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ, ಹೌದು ಇದು ವ್ಯಕ್ತಿತ್ವದ ಆಟ ಅಲ್ಲ, ಇದು ಕಾಮಿಡಿ ಆಟ, ಕಾಮಿಡಿ ಎಂಟರ್ಟೈನ್ಮೆಂಟ್ ಗೆಲ್ಬೇಕನ್ನೋದಾದ್ರೆ ಪ್ರತಿಯೊಬ್ಬರು ಕಾಮಿಡಿಯನ್ಸ್ ಏನ್ ಬಂದಿದ್ರಲ್ಲ ನಿನ್ನೆ ಗಿಚ್ಚು ಗಿಲಿಗಿಲಿಯ ಅವ್ರನ್ನೆಲ್ಲ ತರಿಸ್ಬಿಟ್ಟು ಅವ್ರ ಒಂದು 18 ಜನನ ಒಳಗಡೆ ಬಿಟ್ಟು 3 ತಿಂಗಳನ್ನ ನೀವು ಆಟ ಆಡಿಸಿ. 111 ದಿನ ಅಲ್ಲಿ ಎಲ್ಲಾ ತರದ ವ್ಯಕ್ತಿಗಳಿದ್ರು, ಎಲ್ಲಾರು ಇದ್ರು. ಹೀಗಿರ್ಬೇಕಾದ್ರೆ ನೀವು ಕೇವಲ ಒಬ್ಬ ವ್ಯಕ್ತಿಯನ್ನ ಹೈಲೈಟ್ ಮಾಡಿ ನೀವು ಗೆಲ್ಲಿಸ್ತಾ ಇದ್ದೀರಾದ್ರೆ ನಿಮ್ಗೆಲ್ಲ ಹ್ಯಾಟ್ಸ್ ಆಫ್. ಏನ್ ಹೇಳ್ಬೇಕು ನನ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ವ್ಯಕ್ತಿತ್ವ ಗೆಲ್ತಾ ಇಲ್ಲ. ಈಗ ನಾಳೆ ನಾನ್ ಬರೆದಿಟ್ಕೊಳ್ಳಿ, ಅಲ್ಲಿ ಯಾರೇ ಗೆದ್ರು ಕೂಡ, ಯಾರಿಗೋ ಒಬ್ರಿಗೆ ಅನ್ಯಾಯ ಆದ್ರೂ ಕೂಡ ನಾನ್ ನಾಳೆನೂ ಮಾತಾಡ್ತೇನೆ, ಡೆಫಿನೆಟ್ಲಿ ಮಾತಾಡೋಣ. ಯಾಕಂದ್ರೆ ಅವ್ರು ಗೆದ್ರು ಮಾತಾಡೋಣ, ಅವ್ರು ಗೆಲ್ಲಿಲ್ಲ ಅಂದ್ರೂ ಕೂಡ ಮಾತಾಡೋಣ. ಯಾಕಂದ್ರೆ ಇಲ್ಲಿ ನಾಳೆ ಗೊತ್ತಾಗ್ಬಿಡುತ್ತೆ, ಇಲ್ಲಿ ನೀವು ಎಂಟರ್ಟೈನ್ಮೆಂಟ್ ಅನ್ನ ಗೆಲ್ಲಿಸ್ತಿರೋ, ವ್ಯಕ್ತಿತ್ವನ ಗೆಲ್ಲಿಸ್ತಿರೋ, ಅಥವಾ ನಿಜವಾಗಿ ಬಿಗ್ ಬಾಸ್ ಅಲ್ಲಿ ಯಾವುದೇ ಕಿರಿಕ್ ಮಾಡದೆ ಸುಮ್ಮನೆ ತನ್ನ ಪಾಡಿಗೆ ತಾನಿದ್ದ ವ್ಯಕ್ತಿಯನ್ನ ಗೆಲ್ಲಿಸ್ತಿರೋ ಅನ್ನೋದು ಖಂಡಿತ ನಾಳೆಯ ಫಿನಾಲೆಯಲ್ಲಿ ಗೊತ್ತಾಗುತ್ತೆ ಅನ್ನೋದು 100% ಇಲ್ಲಿ ನಿಜ. ನಾ ಕೆಲವೊಂದು ವಿಚಾರಗಳನ್ನ ನಿಮ್ಮ ಮುಂದೆ ಇಡಬೇಕು. ಈಗ ವೋಟಿಂಗ್ ಹೆಂಗ್ ನಡೀತಾ ಇದೆ ಅಂದ್ರೆ, ಒಂದು ಧನುಷ್ ವ್ಯಕ್ತಿತ್ವ ಬರೋಣ. ಧನುಷ್ ಹೆಂಗಂದ್ರೆ ಒಂದು ಚಾಕ್ಲೇಟ್ ಸ್ಟಾರ್ ತರ, ಯಾವುದೇ ತಂಟೆಗೆ ಹೋಗಲ್ಲ, ಯಾರದೇ ಉಸಾಬರ್ ಮಾಡಲ್ಲ. ಗೇಮ್ ಅಂತ ಬಂದ್ರೆ ಅವನಷ್ಟು ಎಫರ್ಟ್ ಹಾಕುವಂತ ವ್ಯಕ್ತಿ ಇನ್ನೊಬ್ರಿಲ್ಲ. ಓಕೆನಾ? ಯಾರ ಜೊತೆ ಕಿರಿಕ್ ಮಾಡ್ಕೊಲಿಲ್ಲ ಇಲ್ಲಿವರೆಗೂ. ಸ್ಟಾರ್ಟಿಂಗ್ ಟು ಎಂಡ್ ತನಕ ನೀವು ಧನುಷ್ ಅನ್ನ ನೋಡ್ತಾ ಹೋದ್ರೆ, ಧನುಷ್ ಅಂತ ಒಳ್ಳೆ ಹುಡುಗ ನಿಮ್ಗೆ ಎಲ್ಲೂ ಸಿಗಲ್ಲ. ಹಾಗಾದ್ರೆ ಧನುಷ್ ಅನ್ನ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ? ನೀವು ಯಾರು ಕೂಡ ಧನುಷ್ ಅನ್ನ ಸಪೋರ್ಟ್ ಮಾಡ್ತಾ ಇಲ್ಲ. ಏನಿದ್ರು ಕೇವಲ ಒಬ್ಬ ವ್ಯಕ್ತಿನ ಮಾತ್ರ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದನ್ನ ನಾನು ನೋಡ್ತಾ ಇದ್ದೀನಿ. ಜೊತೆಗೆ ಹಾಗೆ ನೋಡಿದ್ರೆ ನೀವು ಧನುಷನ್ ಗೆಲ್ಬಹುದಾಗಿತ್ತು. ಧನುಷದ ವೋಟ್ ಹೆಂಗಿದಾವ ಅಂದ್ರೆ, ಟಿವಿ ಸೀರಿಯಲ್ದವರು, ಸಿನಿಮಾದವರು, ಮನರಂಜನೆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಅವ್ರನ್ನ ವೋಟ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ರಕ್ಷಿಸ್ತಾ ಬಂದಿದ್ದಾರೆ, ಅವ್ರು ಇಲ್ಲಿವರೆಗೂ ಉಳ್ಕೊಂಡಿದ್ದಾರೆ. ಇನ್ನು ಮ್ಯೂಟೆಂಟ್ ರಘು, ಈ ಮ್ಯೂಟೆಂಟ್ ರಘುವನ್ನ ಎಲ್ಲಾರು ನೀವು ನೋಡಿದೀರಾ. ಪಾಪ ಅವರು ನ್ಯಾಷನಲ್ ತನಕ ಹೋಗಿ ಒಂದು ಕ್ರೀಡಾ ಸ್ಪರ್ಧೆ ಮನೋಭಾವನದಿಂದ ಹೋಗಿ ಗೆದ್ಕೊಂಡ್ ಬಂದಿದ್ದಾರೆ ಕಪ್ಗಳನ್ನ. ಜೊತೆಗೆ ಅವ್ರು ಯಾರಿಗೂ ಗೊತ್ತಿಲ್ಲದಿದ್ರು ಕೂಡ ಸ್ಪೋರ್ಟ್ಸ್ ಅಲ್ಲಿ ಇರೋ ಜನಕ್ಕೆ ಗೊತ್ತಿದ್ರು. ಇಂಥ ವ್ಯಕ್ತಿನ ಜಿಮ್ ಅಲ್ಲಿ ಇದ್ದವರು, ಜೊತೆಗೆ ಸ್ಪೋರ್ಟ್ಸಿಪ್ಸ್ ಇದ್ದವರು, ಇವರೆಲ್ಲ ಇವ್ರನ್ನ ವೋಟ್ ಮಾಡ್ತಾ ಇದ್ದಾರೆ. ಇವ್ರನ್ನ ಗೆಲ್ಸಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ವ್ಯಕ್ತಿತ್ವ ಮತ್ತೆ ಒಳ್ಳೆತನನ ನೋಡೋದಾದ್ರೆ ಮ್ಯೂಟೆಂಟ್ ರಘುನು ಇಲ್ಲಿ ನಂಬರ್ 1 ಸ್ಥಾನಕ್ಕೆ ಬರ್ತಾರೆ. ಹಾಗ ನೋಡಿದ್ರೆ ಮ್ಯೂಟೆಂಟ್ ರಘು ಗೆಲ್ಬೇಕು. ಎಲ್ಲಾ ತೀರಂದ ನೋಡಿದ್ರೆ ಒಬ್ಬ ಅಣ್ಣನಾಗಿ, ಒಬ್ಬ ತಂದೆ ಸ್ಥಾನದಲ್ಲಿದ್ದು, ಒಂದು ಮನೆಯ ಸದಸ್ಯನಾಗಿ ಯಾರನ್ನೂ ಕೇಳ ಬಯಸ್ದೆ ನಗ್ತಾ, ಸ್ಪೋರ್ಟ್ಸ್ ಅಂತ ಬಂದಾಗ 100% ಅವ್ರ ಎಷ್ಟಾಗತ್ತ ಅಷ್ಟು ಎಫರ್ಟ್ ಹಾಕೊಂಡು ಅವ್ರು ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಮ್ಯೂಟೆಂಟ್ ರಘು ಗೆಲ್ಬೇಕು. ಇನ್ನು ಅಶ್ವಿನಿ ಗೌಡರ ಬೆನ್ನ ಹಿಂದೆ ಸಾಕಷ್ಟು ಕೋಟಿ ಕನ್ನಡ ಪರ ಸಂಘಟನೆಗಳು ನಿಂತ್ಕೊಂಡ್ಬಿಟ್ಟಿದ್ದಾವೆ. ಛಲಗಾತಿ ಅಂತ ಅವ್ರೇ ಒಂದು ಹೆಸರನ್ನ ಕೊಟ್ಕೊಂಡಿದ್ದಾರೆ. ಜೊತೆಗೆ ಅವ್ರನ್ನ ನಾವು ನೋಡ್ತಾ ಇದ್ರೆ ಇಡೀ ಬಿಗ್ ಬಾಸ್ ಇದರಲ್ಲಿ 2 ರೀತಿಯನ್ನ ಮುಖವನ್ನ ನೋಡ್ಬೋದು. ಒಂದು ಹೋರಾಟದ ಮುಖ, ಇನ್ನೊಂದು ಸೈಲೆಂಟ್ ಅಶ್ವಿನಿ ಮುಖ. ಒಂದು ತಾಯಿಯಾಗಿ ಕಂಡು ಬಂದ್ರೆ, ಇನ್ನೊಂದು ಹೋರಾಟಗಾರ್ತಿಯಾಗಿ ಕಂಡು ಬರ್ತಾರೆ. ಇಡೀ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವ್ರನ್ನ ಯಾಕೆ ಜನ ಸ್ವಲ್ಪ ಸೈಡ್ಗೆ ಇಟ್ರ ಅಂದ್ರೆ, ಅವ್ರು ಸ್ಟಾರ್ಟಿಂಗ್ ಒಂದು ಗೆಜ್ಜೆ ಸದ್ದಿಂದ ಹಿಡ್ಕೊಂಡು ಎಲ್ಲಾರ ಜೊತೆ ಕಿರಿಕ್ ಮಾಡ್ಕೊಂಡಿದ್ರು. ವ್ಯಕ್ತಿತ್ವ ಅನ್ನೋ ವಿಚಾರ ಬಂದಾಗ ಪದೇ ನನ್ನ ವ್ಯಕ್ತಿತ್ವ ಏನ್ ದಬ್ಬಾಕಿದ್ಯಾ ಅನ್ನೋ ಒಂದು ಮಾತುಗಳಾಗ್ಲಿ, ನಾನು ಅನ್ನೋ ಒಂದು ಅಹಂದಿಂದ ಏನಿತ್ತು ಅದು ಅವ್ರನ್ನ ಎಲ್ಲೋ ಒಂದ್ ಕಡೆ ಸೈಡ್ ಲೈನ್ ಮಾಡ್ಬಿಡ್ತು. ಈ ಅಹಂ ಏನಾದ್ರೂ ಅವ್ರು ಬಿಟ್ಟಿದ್ರೆ
ಇಲ್ಲ ನೀವು ಜೊತೆ ನಾನು ಚೆನ್ನಾಗಿರ್ತೀನಿ ಅಂತ ಏನಾದ್ರು ಅನ್ಕೊಂಡಿದ್ರೆ ಅಶ್ವಿನಿ ಅವರು ಇಲ್ಲಿ ಇದ್ಬಿಡ್ಬಿಡ್ತಿದ್ರು. ಆದ್ರೆ ಸ್ಟಾರ್ಟಿಂಗ್ ಟು ಎಲ್ಲಾರ್ ಜೊತೆನೂ ಜಗಳ ಆಡೋದು, ಆಮೇಲೆ ಎಸ್ ಕ್ಯಾಟಗರಿ ಅಂತ ಶಬ್ದಗಳ ಬಳಕೆ ಆಗಲಿ, ಆಮೇಲೆ ಕನ್ನಡದ ಬಗ್ಗೆ ಕೆಲವೊಂದು ಪದಗಳ ಬಳಕೆ ಆಗಲಿ, ಅವ್ರ ಬಾಯಲ್ಲಿ ಬಂದಂತಹ ಕೆಲವೊಂದು ಲ್ಯಾಂಗ್ವೇಜ್ಗಳಾಗಲಿ, ಏಕವಚನದ ಮಾತುಗಳಾಗ್ಲಿ, ಇವೆಲ್ಲ ಕೂಡ ಅವ್ರಿಗೆ ಆ ಕಪ್ಪು ಚುಕ್ಕೆ ಆಗ್ತಾ ಬಂದ್ವು. ವಿವರ್ಸ್ ಏನಾದ್ರು ಅವ್ರ ಜೊತೆ ಇದ್ದದ ಸಂಬಂಧನ ಕಳಿಸ್ತಾ 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 ಸೊಕ್ಕು ಅನ್ನೋದಿದೆ ಆ ಮಹಿಳೆಗೆ. ಬೇಡ, ಇವ್ರು ನಂಬಕ್ಕಾಗಲ್ಲ, ಇವ್ರು ಏನಿದ್ರು ಆ ಸಿನಿಮಾ ಫೀಲ್ಡ್ದವ್ರು, ಯಾವ್ ಬೇಕಾದವ್ರು ಕಣ್ಣೀರ್ ಸುರಿಸ್ಬೋದು, ಯಾರ್ ಬೇಕಾದವ್ರು ನಗ್ಬೋದು, ಅವ್ರ ಮೂಡ್ ಅನ್ನ ಚೇಂಜ್ ಮಾಡ್ಕೋಬಹುದು, ಈ ಧಾರಾವಿ ಸಿನಿಮಾದಿಂದ ಬಂದವ್ರನ್ನ ನಂಬಕ್ಕಾಗಲ್ಲ ಅನ್ನೋದೊಂದು ವಿಚಾರದಲ್ಲಿ ಅಶ್ವಿನಿಯನ್ನ ಇದನ್ ಮಾಡಿದ್ರು. ಬಟ್ ಈಗ ಓಟ್ ಟೈಮ್ ಅಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ಜನ ಅವ್ರನ್ನು ಕೂಡ ರೊಚ್ಚಿಗೆದ್ದು ಅಶ್ವಿನಿ ಅವ್ರ ಪರ ಇಡೀ ಕನ್ನಡ ಸಂಘಟನೆಗಳು ನಿಂತ್ಕೊಂಡು ಅವ್ರಿಗಾಗಿ ವೋಟ್ ಮಾಡ್ತಾ ಇದ್ದಾವೆ. ಎಲ್ಲಾ ಇಡೀ ರಾಜ್ಯ ಅಷ್ಟೇ ಅಲ್ಲ, ಬೇರೆ ರಾಜ್ಯದಿಂದನೂ ಕೂಡ ಅವ್ರಿಗೆ ವೋಟ್ ತುಂಬಾ ಚೆನ್ನಾಗಿ ಬರ್ತಾ ಇದಾವೆ ಅನ್ನೋದು ಒಂದು ಮಾಹಿತಿ ಸಿಕ್ಕಿದೆ. ಇದು ಅಶ್ವಿನಿ ಅವ್ರ ಕಡೆ ನಡೀತಾ ಇರೋ ಒಂದು. ಅವ್ರಿಗಾಗಿನೂ ಎಲ್ಲಾ ಕಡೆ ಬ್ಯಾನರ್ಗಳು, ಕಟ್ಔಟ್ಗಳು ಎಲ್ಲಾನು ಮಾಡಿದ್ದಾರೆ. ಅವ್ರನ್ನ ಗೆಲ್ಲಿಸ್ಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಕಾವ್ಯ ವಿಚಾರಕ್ಕೆ ಬರೋದಾದ್ರೆ ಏನೋ ಲಕ್ ಬೈ ಚಾನ್ಸ್ ಅನ್ನೋ ತರಕ ಉಳ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಕಾವ್ಯನ ಉಳಿಸ್ತಾ ಇರೋದು ಯಾರು ಅಂದ್ರೆ ಒಂದು ಸೀರಿಯಲ್ ಟೀಮ್ ಅವಳಿಗೆ ಉಳಿಸ್ತಾ ಇದೆ, ಜೊತೆಗೆ ಸೀರಿಯಲ್ದವರು ವೋಟ್ ಮಾಡ್ತಾ ಇದ್ದಾರೆ, ಅಲ್ಲಿ ತನಕ ಉಳಿಸ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟು. ಅದು ಯಾರು ಕೃಪಾಕಟಾಕ್ಷದಿಂದ ಬಂದ್ರು, ಎಲ್ಲಿಂದ ಬಂದ್ರು ಗೊತ್ತಿಲ್ಲ, ಒಟ್ನಲ್ಲಿ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಇನ್ ರಕ್ಷಿತಾ ವಿಚಾರಕ್ಕೆ ಬಂದ್ರೆ ನಾವು ರಕ್ಷಿತಾನ ಸಾಕಷ್ಟು ಜನ ಒಂದು ರೀತಿಯ ಯಾವುದೇ ಬ್ಯಾಕ್ ಗ್ರೌಂಡ್ ನಿಂದು ಕೂಡ ಆಕೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟ್ರೆಂಡ್ ಸೆಟರ್ ಅಂತ ಹೇಳ್ಬೋದು. ಅಂದ್ರೆ ಹೊಸದಾಗಿ ಒಂದು ಚಿಕ್ಕ ಹುಡುಗಿ ಆಗಿದ್ರು ಕೂಡ ಈ ಏಜ್ ಅಲ್ಲಿ ಅಷ್ಟು ಪಕ್ವವಾಗಿ ಒಂದು ಏನೋ ಅವಳು ಜಗಳ ಟೈಮಲ್ಲಿ ಮಾತಾಡಿರ್ಬಹುದು, ಕೆಲವೊಂದು ತಪ್ಪುಗಳನ್ನು ಆಕೆ ಕೂಡ ಮಾಡಿರಬಹುದು, ಜಗಳಕ್ಕೂ ಹೋಗಿರ್ಬಹುದು. ಆದ್ರೆ ಕೆಲವೊಂದು ವಿಚಾರಗಳನ್ನ ಅವಳು ಮನೆ ಮಂದಿಗೆಲ್ಲ ನೋಡುಗರಿಗೆ ಏನ್ ಸೆಟ್ ಮಾಡ್ಕೊಟ್ಟಿದ್ದಾಳೆ, ಎಲ್ಲರ ಜೊತೆ ಚೆನ್ನಾಗಿರ್ಬೇಕು, ನೋವನ್ನ ಮರಿತಾ ಇರ್ಬೇಕು, ಇವತ್ತಿನ ದಿನ ಇವತ್ತಿಗೆ ಬದುಕ್ಬೇಕು, ಯಾರ ಜೊತೆ ಹೇಗಿರ್ಬೇಕು, ಎಷ್ಟು ಚೆನ್ನಾಗಿರ್ಬೇಕು, ಒಳ್ಳೆಯ ಬಟ್ಟೆಗಳನ್ನ ಯಾವ ರೀತಿ ಹಾಕೋಬಹುದು. ಹೌದು, ರಕ್ಷಿತಾ ನೀವು ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ತರ ಬಟ್ಟೆ ಹಾಕಿರ್ಬೋದು, ಆದ್ರೆ ಇಲ್ಲಿ ಕೋಟ್ಯಾಂತರ ಜನ ನೋಡ್ತಾರನ್ನೋ ಲೆಕ್ಕಾಚಾರ ಅವಳಿಗೆ ಗೊತ್ತಿದೆ. ಹೀಗಾಗಿ ಇಲ್ಲಿ ಸಾಕಷ್ಟು ಸಾಂಪ್ರಬದ್ಧವಾಗಿ ನಮ್ಮ ಸಂಸ್ಕೃತಿ ಅಂದ್ರೆ ನಮ್ಮ ಮನೆಯ ಹೆಣ್ಣು ಮಗಳಂದ್ರೆ ಹೇಗಿರ್ಬೇಕು ಅನ್ನೋದೊಂದ ಅದನ್ನ ತೋರಿಸ್ಕೊಂಡಿದ್ದಾಳೆ. ಆ ನಂತರ ಎಷ್ಟೇ ದೊಡ್ಡವರಿದ್ರು ಅವ್ರಿಗೆ ಹೆಂಗೆ ಮರ್ಯಾದೆ ಕೊಡ್ಬೇಕು, ನೋವಾದ್ರೂ ಅಲ್ಲಿಂದಲ್ಲಿ ಅದು ಮರೆತು ಬಿಟ್ಟು ಚಿಲ್ಲ ಅಂತ ಮುಂದೆ ಹೋಗ್ತಾ ಇರ್ಬೇಕು ಜೀವನದಲ್ಲಿ. ಇಂಥ ಕೆಲವೊಂದು ವಿಚಾರಗಳನ್ನ ರಕ್ಷಿತಾ ಇಲ್ಲಿ ನೋಡ್ತಾ ಇದ್ರಿ. ಜೊತೆಗೆ ಇಡೀ ಕರುನಾಡು ರಕ್ಷಿತಾನನ್ನ ಮನೆ ಮಗಳಾಗಿ ಸ್ವೀಕಾರ ಮಾಡಿದೆ. ಜೊತೆಗೆ ಆ ಪುಟ್ಟ ಹುಡುಗಿ ಗೆಲ್ಬೇಕು, ಎಲ್ಲಾ ದೃಷ್ಟಿಕೋನದಿಂದ ವಿಚಾರದಿಂದ ನೋಡಿದಾಗ ನಾವು ರಕ್ಷಿತಾನನ್ನ ಗೆಲ್ಲಿಸ್ಬೇಕಂತ ಬಹಳಷ್ಟು ಜನ, ನಾನು ನೋಡ್ತಾ ಇದ್ದೆ ನನ್ನ ವಿಡಿಯೋದಲ್ಲಿನೇ ಎಷ್ಟೋ ಜನ ಅಬುದಾಬಿಯಿಂದ, ದುಬೈಯಿಂದ, ಬೇರೆ 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 ಅಮೆರಿಕದಿಂದ ಕಮೆಂಟ್ ಹಾಕಿದ್ದಾರೆ. ನಾವು ರಕ್ಷಿತಾ ಸಲುವಾಗಿ ಬಿಗ್ ಬಾಸ್ ಅನ್ನ ನೋಡ್ತೀವಿ, ಅವಳ ಸಲುವಾಗಿ ನಾವು ಬಿಗ್ ಬಾಸ್ ನೋಡ್ತಾ ಇದೀವಿ, ನಮ್ಗೆ ರಕ್ಷಿತಾ ಅವಳು ಕನ್ನಡ ಮಾತಾಡೋ ಒಂಥರ ಡಿಫ್ರೆಂಟ್ ಮಾತೇ ನಮ್ಗೆ ನೋಡಕ್ ಇಷ್ಟ, ಗೊತ್ತುಂಟ ಅನ್ನೋದಕ್ಕೆ ನಮ್ಗೆ ಅವಳಕ್ಕಿಂತ ನಗು ಕೊಟ್ಟವರು ಇನ್ನೊಬ್ರು ಯಾರು ಇಲ್ಲ, ಅವಳು ನೋಡಿನೇ ನಾವು ನಗ್ತೀವಿ. ಯಾವುದೇ ಮೇಕಪ್ ಮಾಡ್ಕೊಂಡು ಎಲ್ಲೋ ಏನೋ ಮಾಡ್ಕೊಂಡು ಇದ್ದಿದ್ದಿಲ್ಲ, ಹೆಂಗಿರ್ತಾಳೋ ಹಂಗಿರ್ತಾ ಇದ್ಲು. ಕೆಲವೊಂದು ರಕ್ಷಿತಾದಲ್ಲಿನೂ ಡಿಮೆರಿಟ್ಸ್ ಇವೆ, ಬಟ್ ಅಲ್ಲಿ ಆ ಡಿಮೆರಿಟ್ಸ್ ಗಿಂತ ಅವಳಲ್ಲಿ ಇರುವಂತ ವ್ಯಕ್ತಿತ್ವನ ನೋಡೋದಾದ್ರೆ ಖಂಡಿತ ಗಿಲ್ಲಿಗಿಂತ ನಂಬರ್ 1 ಸ್ಥಾನದಲ್ಲಿ ವ್ಯಕ್ತಿತ್ವದಲ್ಲಿ ರಕ್ಷಿತಾ ಬರ್ತಾಳೆ, ಅದನ್ನಂತೂ 100% ಹೇಳಬಲ್ಲೆ. ನೆಕ್ಸ್ಟ್ ಈಗ ಗಿಲ್ಲಿ ವಿಚಾರಕ್ಕೆ ಬರೋಣ. ಗಿಲ್ಲಿ ವಿಚಾರಕ್ಕೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇಡೀ ಕರ್ನಾಟಕ ಜನಕ್ಕೆ ರೊಚ್ಚಿಗೆದ್ ಬಿಟ್ಟಿದಾರೋ ಗೊತ್ತಿಲ್ಲ. ಈ ಬಾರಿ ಅಂತೂ ಈ ಕಳೆದ ಸೀಸನ್ ದಲ್ಲಿ ಯಾವತ್ತೂ ಈ ರೀತಿ ಆಗಿದ್ದಿಲ್ಲ. ಆದ್ರೆ ಸಾಕಷ್ಟು ಜನ ಗಿಲ್ಲಿನ ಎಮ್ಮೆ ಮೇಲೆ ಗಿಲ್ಲಿ ಚಿತ್ರ, ಕೈ ಮೇಲೆ ಗಿಲ್ಲಿ ಚಿತ್ರ, ಆಟೋಗಳ ಮೇಲೆ ಗಿಲ್ಲಿ ಚಿತ್ರ, ಎಲ್ಲಿ ನೋಡ್ತೀರಿ ಅಲ್ಲಿ ಗಿಲ್ಲಿ ಚಿತ್ರ. ಎಲ್ಲಿವರೆಗೂ ಅಂದ್ರೆ ಆ ಕಡೆ ಮಂಡ್ಯ ಸೈಡ್ ಭಾಗದಲ್ಲಿ ಬಿಗ್ ಬಾಸ್ ಗಿಲ್ಲಿ ಏನಾದ್ರೂ ಗೆಲ್ದೆ ಹೋದ್ರೆ ಬಿಗ್ ಬಾಸ್ ಮನೆಗೆ ಬೆಂಕಿ ಕೂಡ ಹಚ್ಬಿಡ್ತೀವಿ, ಕಲ್ ಒಗದ್ ಬಿಡ್ತೀವಿ ಅನ್ನೋ ಮಟ್ಟಿಗೆ ಗಿಲ್ಲಿ ಫ್ಯಾನ್ಸ್ ಇದ್ದಾರೆ. ಅದೊಂದು ವಿಚಾರ. ಮತ್ತೆ ಪ್ರತಿಯೊಬ್ರು ಅವ್ರ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಯಾಕಂದ್ರೆ ಈಗ ಪ್ರೀವಿಯಸ್ ಅಲ್ಲಿ ಗಿಲ್ಲಿ ಬೇರೆ ಬೇರೆ ಕಾಮಿಡಿ ಮಾಡ್ಕೊಂಡು ಬಂದಿದ್ದಾನೆ, ಜೊತೆಗೆ ಅದನ್ನ ನೋಡಿದ್ದಾರೆ. ಆಮೇಲೆ ಇನ್ನೊಂದು ಆ ಕಡೆ ಏನಂದ್ರೆ ಈತ ಮಂಡ್ಯದ ಗಂಡು, ಬಡ ಹುಡುಗ ಅಂತ ಬಿಂಬಿಸ್ಲಾಗ್ತಾ ಇದೆ. ಈ ಕಾರಣಕ್ಕೆ ಗಿಲ್ಲಿಗೆ ಸಪೋರ್ಟ್ಗೆ ತುಂಬಾ ಜನ ನಿಂತ್ಕೊಂಡಿದ್ದಾರೆ ಗಿಲ್ಲಿ ಫ್ಯಾನ್ಸ್ಗಳು. ಮತ್ತೆ ಎಲ್ಲಿವರೆಗೂ ಅಂದ್ರೆ ನಾಳೆಯ ದಿನ ಗಿಲ್ಲಿ ಏನಾದ್ರು ಗೆದ್ದು ಬಿಟ್ರೆ ಎಲ್ಲಾರ್ಗು ಬಿರಿಯಾನಿ ಫ್ರೀ ಅಂತೆ, ಆಟೋ ಫ್ರೀ ಅಂತ ಘೋಷಿಸಿಕೊಂಡಿದ್ದಾರೆ ಕೆಲವೊಂದು ಸಂಘಟನೆಗಳು. ಇದು ಗಿಲ್ಲಿದು ಹವಾನು ಇಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಈಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಏನಂದ್ರೆ ಸಾಯಂಕಾಲ ಬಿಟ್ಟಿರೋ ಪ್ರೋಮೋ ನೋಡೋದಾದ್ರೆ ಇತಿಹಾಸದಲ್ಲಿನೇ, ಇದು ಟಿವಿ ಚಾನಲ್ ಇತಿಹಾಸದಲ್ಲೇ ಅನ್ಕೋಬಹುದು, ಇಷ್ಟು 37 ಕೋಟಿ ಜನ ಒಬ್ಬರಿಗೆ ವೋಟ್ ಮಾಡಿದ್ದಾರೆ ಅಂದ್ರೆ ಅದು ಇನ್ನೂ ಮಾಡೋರಿದ್ದಾರೆ. ಈಗ ಸದ್ಯದ ಪ್ರಕಾರ
ಇನ್ನೂ ಅದನ್ನ ನೋಡಿದ್ರೆ ಈಗ 37 ಕೋಟಿ ಅಂದ್ರೆ ಅದೊಂದು ನಾವು ನಾಡಿನ ಲೆಕ್ಕಾಚಾರದಲ್ಲಿ ಇನ್ನೊಂದ್ 2 ಕೋಟಿ ಎಕ್ಸ್ಟ್ರಾ ಇಟ್ಕೊಳ್ಳಿ, ಅಥವಾ 40 ಕೋಟಿ ಅನ್ಕೊಳ್ಳಿ, ಅಥವಾ 40ಕ್ಕೂ ಪ್ಲಸ್ ಅನ್ಕೊಂಡ್ಬಿಡಿ. ಅಷ್ಟು ಕೋಟಿ ಜನ ಒಬ್ಬರಿಗೂ ವೋಟ್ ಮಾಡಿದ್ದಾರೆ ಅಂದ್ರೆ ಇದನ್ನ ನಂಬಿ. ನಮ್ ಕರ್ನಾಟಕದಲ್ಲಿ ಇರೋದೇ ಒಂದ್ 7 ಕೋಟಿ ಜನ, ಆದ್ರೆ 100 ವೋಟ್ ಅಲ್ವಾ, ಹೀಗಾಗಿ ಆಗಿರ್ಬೋದು. ಜೊತೆಗೆ ನಮ್ಮ ಕರ್ನಾಟಕ ಬಿಟ್ಟು ನಮ್ಮ ಭಾರತದ ವಿವಿಧ ಮೂಲೆಗಳು, ದೇಶ ವಿದೇಶಗಳಿಂದನೂ ಕೂಡ ವೋಟ್ ಮಾಡ್ತಾವ್ರೆ ಜನ. ಬಿಗ್ ಬಾಸ್ ಎಲ್ಲಿವರೆಗೂ ಈ ಸಲದ ಕ್ರೇಜ್ ಹೆಂಗಿದೆ ಅಂದ್ರೆ, ಇಡೀ ರಾಜಕೀಯದಲ್ಲಿ ಈ ರೇಂಜ್ ಇತ್ತು ಆಕ್ಚುಲಿ ಎಲೆಕ್ಷನ್ ಅಂದ್ರೆ, ಬಟ್ ಎಲೆಕ್ಷನ್ ಕಿಂತ ಪೂರ್ತಿ ಹೈಪ್ ಮಾಡಿರುವಂತ ಇದೊಂದು ಶೋ, ಈ ಬಾರಿಯ ಬಿಗ್ ಬಾಸ್ ಶೋ. ಹೀಗಾಗಿ ಸಾಕಷ್ಟು ಜನಕ್ಕೆ ಕುತೂಹಲ ಇದೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಕೂಡ. ಪ್ರತಿ ಕ್ಷಣಕ್ಕೂ ಎಲ್ಲರೂ ಮಾತಾಡ್ತಾ ಇದಾರೆ. ಎಲ್ಲೋ ನೀವು ಆಚೆ ಹೋದ್ರು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾರೆ, ಮನೆ ಕಡೆ ಕುತ್ಕೊಂಡ್ರು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾರೆ, ಎಲ್ಲರೂ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದಾರೆ. ಆಮೇಲೆ ಇನ್ನ ಬಹಳ ಜನ ಕೇಳಿದ್ರು, ನೀವು ರಕ್ಷಿತಾನ ಸಪೋರ್ಟ್ ಮಾಡ್ತಾ ಇದ್ದೀರಿ, ನೀವು ಮಂಗಳೂರದವರ ಅಥವಾ ನಿಮ್ಗೇನು ಸಂಬಂಧ, ನೀ ಆ ಕಡೆ ಎತ್ಕೊಂಡು ಮಾತಾಡ್ತಾ ಇದೀಯ ಅಂತ ಬಹಳ ಜನ ನಂಗೆ ಕಮೆಂಟ್ ಹಾಕಿದ್ರಿ. ಖಂಡಿತ ಇವತ್ತು ನಿಮ್ಗೆ ಉತ್ತರ ಕೊಟ್ಬಿಡ್ತೀನಿ. ನಾನು ಸಪೋರ್ಟ್ ಯಾರ್ಗ್ ಮಾಡ್ತಾ ಇದ್ದೀನಿ ಅಂತ ನೀವು ಕೇಳ್ತಾ ಇದ್ದೀರಾ. ನಾನು ವ್ಯಕ್ತಿತ್ವದ ಆಟವನ್ನ ಯಾರು ಚೆನ್ನಾಗಿ ಆಡಿದ್ದಾರೆ, ಇಡೀ ಬಿಗ್ ಬಾಸ್ ಅನ್ನ ಒಂದು ತುಲನೆ ಮಾಡಿ ನೋಡಿದಾಗ, ಒಂದು ವಿಶ್ಲೇಷಣೆ ಮಾಡಿ ನೋಡಿದಾಗ ನನ್ಗೆ ಅನ್ಸಿತ್ತಂದ್ರೆ ಖಂಡಿತ ಬಿಗ್ ಬಾಸ್ ಅನ್ನ ರಕ್ಷಿತಾ ಗೆಲ್ಬೇಕಂತ ನನ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ಲ ತರನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ರಕ್ಷಿತಾ ಯಾಕೆ ಗೆಲ್ಬೇಕು ಅನ್ನೋದನ್ನ ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾರ ವಿಡಿಯೋ ನೋಡಿಲ್ಲ ಡೆಫಿನೆಟ್ಲಿ ಅದಕ್ಕೆ ಟ್ಯಾಗ್ ಮಾಡಿರ್ತೀನಿ, ನೋಡಿ. ಇನ್ನು ನನ್ನ ವಿಡಿಯೋದಲ್ಲಿ ಕೊನೆಯಲ್ಲಿ ಇರುತ್ತೆ, ಲಿಂಕ್ ಅಲ್ಲಿ ನೋಡ್ಕೊಳ್ಳಿ. ಜೊತೆಗೆ ನೀವು ಬಹಳ ಜನ ಏನ್ ಪ್ರಶ್ನೆ ಮಾಡಿದ್ರಿ, ಬಿಗ್ ಬಾಸ್ ಅಲ್ಲಿ ನೀವು ರಕ್ಷಿತಾನ್ ಸಪೋರ್ಟ್ ಮಾಡ್ತಾ ಇದ್ದೀರಾ, ನೀವು ಅವ್ರ ಪಿ ಆರ್ ಇವ್ರ ಪಿ ಆರ್ ಅಂತ ಎಲ್ಲ ಹೇಳ್ತಾ ಇದ್ದೀರಾ. ನಾನು ಇನ್ನೊಮ್ಮೆ ಪದೇ ಒತ್ತಿ ಹೇಳ್ತಾ ಇದ್ದೀನಿ, ನಾವು ಯಾರ ಪಿ ಆರ್ ಕೂಡ ಅಲ್ವೇ ಅಲ್ಲ. ನಮ್ಗೇನ್ ಅನ್ಸುತ್ತೆ ಅದನ್ನ ಇದ್ದಂಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ. ಜೊತೆಗೆ ರಕ್ಷಿತಾ ಹಿಂದೆ ಬಹಳ ಜನ ಒಂದು ಮನೆ ಮಗಳಾಗಿ ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಆಕೆಗೆ ಒಂದು ಕೊರಗಜ್ಜನ ಆಶೀರ್ವಾದ, ದೈವದ ಆಶೀರ್ವಾದ ಇದೆ. ಈ ಸಲ ರಕ್ಷಿತಾ ಗೆಲ್ಬೇಕು ಅಂತ ಬಹಳಷ್ಟು ಜನ ಅನ್ಕೊಂತ ಇದ್ದಾರೆ. ಆ ಕಡೆ ಗಿಲ್ಲಿನೂ ಗೆಲ್ಬೇಕು ಅಂತ ಅನ್ಕೊಂತ ಇದ್ದಾರೆ, ಇನ್ನೊಂದ್ ಕಡೆ ಅಶ್ವಿನಿ ಅವರು ಗೆಲ್ಬೇಕು ಅನ್ಕೊಂತ ಇದ್ದಾರೆ. ಈಗ ನಾಳಿಗೆ ನೋಡಿ, ಈ ಕಡೆ ರಕ್ಷಿತಾ, ಈ ಕಡೆ ಗಿಲ್ಲಿ, ಇಲ್ಲ ಈ ಕಡೆ ಗಿಲ್ಲಿ, ಈ ಕಡೆ ಅಶ್ವಿನಿ ಗೌಡ, ಇಲ್ಲ ಈ ಕಡೆ ರಕ್ಷಿತಾ, ಈ ಕಡೆ ಅಶ್ವಿನಿ ಗೌಡ. ಜಸ್ಟ್ ಕಿಚ್ಚನ್ ಕೈಯಲ್ಲಿ ಇದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನ್ ಬೇಕಾದಾಗ್ಬೋದು. ಯಾಕಂದ್ರೆ ಒಂದ್ ಕಿಚ್ಚ ಒಂದ್ ಹಿಂಟ್ ಕೊಟ್ರು, ಏನ್ ಕೊಟ್ರು ಗೊತ್ತಾ, ಒಬ್ಬ ವಿನ್ನರ್ಗೆ ವೋಟ್ ಮಾಡಿದ್ದಾರೆ, ರನ್ನರ್ ಅಪ್ ವೋಟ್ ಕೂಡ ತುಂಬಾ ಹತ್ರದಲ್ಲಿದೆ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಎರಡೂ ಕಡೆ ಜನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ವೋಟ್ ತುಂಬಾ ಹೋಗ್ತಾ ಇದೆ, ಹೈ ಕ್ರೇಜ್ ಇದೆ ಜನರಲ್ಲಿ. ಆಮೇಲೆ ನೀವು ಕೇಳ್ತಾ ಇದ್ರಿ, ಆ ಪ್ರಶ್ನೆ ಬಂದ್ಬಿಡ್ತೇನೆ. ನಾನು ಏನ್ ಮಂಗಳೂರು ಹುಡುಗ ಖಂಡಿತ ಅಲ್ಲ. ರಕ್ಷಿತಾ ಸಪೋರ್ಟ್ ಮಾಡ್ತಾ ಇರೋದು ಉತ್ತರ ಕರ್ನಾಟಕ ಹುಡುಗಾನೆ, ಕುಂದಾನಗರಿ ಹುಡುಗಾನೆ, ಬೆಳಗಾವಿ ಹುಡುಗಾನೆ. ಹಾಗಂತ ಇಲ್ಲಿ ನೀವು ಬಹಳ ಜನ ಕೇಳಿದ್ರಿ ಮಂಡ್ಯಾಗ ಬಾ ನೋಡ್ಕೊಂತೀನಿ ಅದನ್ನ ಇದನ್ನಂತ. ಮಂಡ್ಯ ನಂಗೇನ್ ಹಳೇದನ್ನಲ್ಲ. ಮಂಡ್ಯದಲ್ಲಿ ನನ್ ಸಾಕಷ್ಟು ಆತ್ಮೀಯ ಸ್ನೇಹಿತರಿದ್ದಾರೆ. ಮಂಡ್ಯಾಗ ನಾನು ಸಾಕಷ್ಟು ಬಾರಿ ಬಂದಿನಿ. ದಿಗ್ವಿಜಯಲ್ಲಿ ಇದ್ದಾಗ ಪಾರ್ಲಿಮೆಂಟ್ ಫೈಟ್ ಶೋ ಅನ್ನ ಮಂಡ್ಯದಲ್ಲಿನೇ ಮಾಡಿದ್ದೀನಿ. ಆ ನಂತರ ಬೇರೆ ಟೈಮ್ ಅಲ್ಲಿ ನನ್ನ ಫ್ರೆಂಡ್ ಅಲ್ಲೇ ಪಿ ಜಿ ಮಾಡ್ತಿದ್ದ. ಡೆಫಿನೆಟ್ಲಿ ಮಳವಳ್ಳಿ ಆಗ್ಲಿ, ಆಮೇಲೆ ಆ ಕಡೆ ಅಕ್ಕಪಕ್ಕ ಬರುವಂತ ಹಳ್ಳಿ ಆಗ್ಲಿ, ಅಲ್ಲೆಲ್ಲ ಕೂಡ ನಾನು ಬಂದ್ ಹೋಗಿದ್ದೀನಿ. ಮದ್ದೂರಾಗ್ಲಿ, ಇಲ್ಲೆಲ್ಲ ಕಡೆ ನಂಗೆ ಬಂದಿದ್ದೀನಿ. ಆತ್ಮೀಯ ಸ್ನೇಹಿತರು ಇದ್ದಾರೆ, ತುಂಬಾ ಒಳ್ಳೆಯವರು, ಮಾತಾಡೋರು ಇದ್ದಾರೆ. ಆದ್ರೆ ನೀವು ಕಮೆಂಟ್ ಮಾಡ್ತಿರಲ್ಲ, ನಿಮ್ಮಂತವ್ರು ಯಾರು ನೋಡಿಲ್ಲ ನಾನು. ನನ್ನ ಸ್ನೇಹಿತರು ಎಷ್ಟು ತುಂಬಾ ಚೆನ್ನಾಗಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿದ್ದಾರೆ. ಆ ಕಡೆ ಎಲ್ಲ ಬಂದಿದ್ದೀನಿ, ಡೆಫಿನೆಟ್ಲಿ ಬಂದಿದ್ದೀನಿ. ಆಮೇಲೆ ನೀವೆಲ್ಲ ಧಮ್ಕಿ ಕೊಡ್ತಾ ಇದ್ದೀರಿ, ಏನ್ ಕೊಡ್ತೀರಾ ಅದು ಹೌದು, ನೀವು ಕೊಡಿ, ಅದು ನಿಮ್ಮ ಬಿಟ್ಟಿರೋದು. ಯಾಕಂದ್ರೆ ಅಭಿಮಾನ ಎಲ್ಲರಿಗೂ ಇರುತ್ತೆ, ಎಲ್ಲರಿಗೂ ಒಂದೊಂದು ಅಭಿಮಾನ. ಒಬ್ಬರಿಗೆ ರಾಜ್ಕುಮಾರ್ ಇಷ್ಟ ಆಗ್ಬೋದು, ಒಬ್ಬರಿಗೆ ವಿಷ್ಣುವರ್ಧನ್ ಇಷ್ಟ ಆಗ್ಬೋದು. ಹಾಗೆ ನಮ್ಗೆ ರಕ್ಷಿತಾ ಇಷ್ಟ ಆಗ್ತಾ ಇದ್ದಾಳೆ. ನಮ್ಗೆ ಇಲ್ಲಿ ಯಾವ್ದೇ ನಮ್ದು ಆ ಭಾಗ, ದಕ್ಷಿಣ ಕರ್ನಾಟಕ ಭಾಗ, ಉತ್ತರ ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕ ಭಾಗ, ಮುಂಬೈ ಕರ್ನಾಟಕ ಭಾಗ, ಇಂಥವೇನು ಭಾಗಗಳಿಲ್ಲ. ನಮ್ಗೇನಿದ್ರು ಈ ಕರ್ನಾಟಕ ನಮ್ದು. ಏನ್ ಅನ್ಸುತ್ತೆ ಅದನ್ನ ಹೇಳುವಂತ ಒಂದು ಧೈರ್ಯ ನಮ್ಗಿದೆ, ನಾವು ಹೇಳ್ತಾ ಇರ್ತೀವಿ. ಇಲ್ಲಿವರೆಗೂ ಮುಗಿದು ಹೋಯ್ತು, ಇನ್ನೂ ಕಾಲ ಮಿಂಚಿಲ್ಲ. ಯಾರೆಲ್ಲ ವೋಟ್ ಮಾಡಿಲ್ಲ, ದಯವಿಟ್ಟು ನಿಮ್ಗೆ ಇಷ್ಟವಾಗಿರುವಂತ ಅಭ್ಯರ್ಥಿಯನ್ನ ವೋಟ್ ಮಾಡಿ. ಅದರಲ್ಲೂ ವ್ಯಕ್ತಿತ್ವವನ್ನು ನೋಡಿ, ಇಡೀ ಓವರ್ ಆಲ್ ಬಿಗ್ ಬಾಸ್ ಅನ್ನ ನೋಡಿ ಅವ್ರನ್ನ ಗೆಲ್ಸುವಂತ ಪ್ರಯತ್ನವನ್ನು ಖಂಡಿತ ಮಾಡಿ. ಇದೇ ಕೊನೆ ಚಾನ್ಸು. ಮತ್ತೆ ಈಗ ನೀವು ಮಿಸ್ ಮಾಡ್ಕೊಂಡ್ರಂದ್ರೆ ನೆಕ್ಸ್ಟ್ ಇಯರ್ ಬಿಗ್ ಬಾಸ್ ಅಲ್ಲಿ ಮತ್ತೆ ಯಾರೆಲ್ಲ ಅಭ್ಯರ್ಥಿ ಬರ್ತಾರೆ ಅವ್ರು ನೀವು ಸಪೋರ್ಟ್ ಮಾಡ್ಬೇಕಾಗತ್ತೆ. ಬಟ್ ಈಗ ನೀವೇನ್ ಬಿಗ್ ಬಾಸ್ ನೋಡ್ತಾ ಇದ್ದೀರಿ, ಒಬ್ರು ವ್ಯಕ್ತಿತ್ವ ಇರೋರನ್ನ ಕೇವಲ ಎಂಟರ್ಟೈನ್ಮೆಂಟ್ ಮಾತ್ರ ಇಂಪಾರ್ಟೆಂಟ್ ಮಾಡ್ಕೊಂಡು ಅದೇ ಒಂದು ಆತಂದ್ರೆ ಡೆಫಿನೆಟ್ಲಿ ಮುಂದಿನ ಸಲ ನೀವು ಕಾಮಿಡಿ ಮಾಡೋರ್ನೇ ಬಿಗ್ ಬಾಸ್ ಅನ್ನ ಕಳ್ಸ್ಕೊಟ್ಬಿಡಿ. ಎಲ್ಲರೂ ಕಾಮಿಡಿ ಮಾಡೋರೇ ಇರ್ಲಿ, ಅದೇ ನಿಮ್ಗೆ ಇಷ್ಟ ಅಂದ್ರೆ. ಬಿಗ್ ಬಾಸ್ ಅಲ್ಲಿ ಬೇರೆ ಜನದ ಬೇರೆ ಆಟ, ವ್ಯಕ್ತಿತ್ವದ ಆಟ, ಹಾಳು ಮೂಳು ಅಂತ ಏನು ಇಡಕ್ ಹೋಗ್ಬಿಡಿ. ಏನಿದ್ರು ಕೇವಲ
ಕಾಮಿಡಿನೇ ಇದ್ರೆ ನೀವು ಗೆಲ್ಲಿಸ್ತೀರ ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಗೆಲ್ಲಿಸ್ಬಿಡಿ, ಅಷ್ಟೇ ನಾನು ಹೇಳಬಲ್ಲೆ. ಇವತ್ತಿನ ನನ್ನ ಮಾತುಗಳ ಬಗ್ಗೆ, ನನ್ನ ಮಾಹಿತಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಷ್ಟ ಆದ್ರೆ ಬೈರಿ. ಒಟ್ಟಾರೆ ನಮ್ಮ ಕದಂ ಫಸ್ಟ್ ವ್ಯೂವರ್ಸ್ಗೆ ನಾನೇನಾದ್ರೂ ಮಾಹಿತಿಯಲ್ಲಿ ಏನೋ ಹೇಳೋದ್ರಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇದೇ ರೀತಿ ನೋಡ್ತಾ ಇರಿ, ಹರಿಸ್ತಾ ಇರಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಯಾರು ವಿನ್ ಆಗ್ತಾರೆ ಯಾರಿಲ್ಲ ಅನ್ನೋದನ್ನ ಬಗ್ಗೆ ಮಾತಾಡೋಣ. ಒಬ್ರು ಅವ್ರು ವಿನ್ ಆದ್ರೂ ಓಕೆ, ಇವ್ರು ವಿನ್ ಆದ್ರೂ ಓಕೆ. ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಏನನ್ನ ನೋಡ್ತಾರೆ ಬಿಗ್ ಬಾಸ್ ಅನ್ನೋದು ನಾಳೆಗೆ ನಮಗೆ ಖಂಡಿತ ಗೊತ್ತಾಗತ್ತೆ. ಬಿಗ್ ಬಾಸ್ಗೆ ವ್ಯಕ್ತಿತ್ವದ ಆಟ ಇಂಪಾರ್ಟೆಂಟ್ ಆಗತ್ತಾ ಅಥವಾ ಕಾಮಿಡಿ ಮಾಡ್ಕೊಂಡು ಕೇವಲ ಬೇರೆಯವ್ರ ಕಾಲು ಎಳ್ಕೊಂಡು ಹಂಗಿದ್ದವ್ರು ಮಾತ್ರ ಬಿಗ್ ಬಾಸ್ ಗೆಲ್ಲಕ್ಕೆ ಲಾಯಕ ಅನ್ನೋದನ್ನ ಡೆಫಿನೆಟ್ಲಿ ಗೊತ್ತಾಗಲಿದೆ. ಮತ್ ಸಿಗ್ತೀನಿ. ನಮಸ್ಕಾರ.